Namaste, Devre. Namaste, namaste, namaste. My question, I'll repeat once again. With how many energies were you in contact from this morning till now? ಎಷ್ಟು ಸರ್ ಸುಮಾರು ಎನರ್ಜಿಗಳು? ಎನರ್ಜೀಸ್ ಜೊತೆ ಇದ್ದೀವಿ ಕಾಂಟ್ಯಾಕ್ಟ್ ಅಲ್ಲಿ, ಬಟ್ ವಾಟ್ ಟೈಪ್ ಆಫ್ ಎನರ್ಜಿ ಮ್ಯಾಟರ್ಸ್ ಅಷ್ಟೇ. ಓಕೆ ಓಕೆ ದೇವ್ರೆ, ವೆರಿ ಗುಡ್ ಆನ್ಸರ್. ಎಷ್ಟು ಎನರ್ಜಿ ಜೊತೆ ನೀವು ಸಂಪರ್ಕದಲ್ಲಿದ್ರಿ ಬೆಳಗ್ಗೆಯಿಂದ? ದಟ್ ಈಸ್ ಮೈ ಕ್ವಶನ್. ಐ ಓನ್ಲಿ ವಾಂಟ್ ಕೌಂಟ್. ಐ ಡೋಂಟ್ ವಾಂಟ್ ವಾಟ್ ಸಾರ್ಟ್ ಆಫ್ ಎನರ್ಜಿ. ಕೌಂಟ್ ಬೇಕು ನನಗೆ. ಎಷ್ಟು ಎನರ್ಜಿ ಜೊತೆ ನೀವಿದ್ರಿ? ಜಸ್ಟ್ ದ ಕೌಂಟ್ ಅಷ್ಟೇ. ಡೈರೆಕ್ಟ್ಲಿ ಹೇಳೋದಾದ್ರೆ ಫಿಂಗರ್ ಕೌಂಟಬಲ್ ಮೆಂಬರ್ಸ್ ಇರುತ್ತೆ, ಬಟ್ ಥಾಟ್ ಲೆವೆಲ್ ಅಲ್ಲಿ ವಾಟ್ಸ್ಆಪ್ ಥ್ರೂ ತುಂಬಾನೇ ಕೌಂಟ್ ಇರುತ್ತೆ. ಅದು ಗೊತ್ತಾಗ್ತಾ ಇಲ್ಲ. ಓಕೆ, ವೀಣಾ ಅಕ್ಕ ಮೇಲೆ ಗೋಡೆ ಮೇಲೆ ಬರ್ದಿದ್ರು, ಅದಕ್ಕೆ ಮೇಲೆ ನೋಡ್ತಾ ಇದ್ರು ಎಣಿಸ್ಲಿಕ್ಕೆ. ಸೊ ಶಿ ಫೈನಲಿ ಗಾಟ್ ದ ಕೌಂಟ್. ಎಷ್ಟಮ್ಮ? ಅವರು ಸೀಲಿಂಗ್ ಮೇಲೆ ಬರ್ದಿದ್ರು ಅನ್ಸುತ್ತೆ, ಸೀಲಿಂಗ್ ನೋಡ್ತಾ ಇದ್ರು. ಸೊ ಶಿ ವಾಸ್ ಲುಕಿಂಗ್ ಅಟ್ ದ ಸೀಲಿಂಗ್. ಪ್ರಾಬಬ್ಲಿ ಶಿ ಹ್ಯಾಡ್ ಮೈಂಟೈನ್ ದ ಕೌಂಟ್ ದೇರ್ ಅಪ್ ಆನ್ ದ ಸೀಲಿಂಗ್. ಸೊ ಹೌ ಮೆನಿ ಮಾ ದೇವ್ರೆ? 4-5 ಗುರುಜಿ. 4-5. ವಾಟ್ಸಪ್ ನೋಡೇ ಇಲ್ಲ ಬೆಳಗ್ಗೆಯಿಂದ ಅಲ್ವಾ? See, you open WhatsApp and see any group. Supposingly, Shubha Akka has posted a message. You are in contact with Shubha Akka's energy. Remember that. If Vidya Akka has posted a message, you are in contact with Vidya Akka. If Sujay Akka has posted a message, you are reading that message, you are in contact with Sujay Akka. ಸೊ ಆ ತರ ಎಣಿಸಿದ್ರೆ ಎಷ್ಟು ಎನರ್ಜಿಸ್ ಜೊತೆ ಇದ್ದೀರಾ ನೀವು? ಫಿಂಗರ್ ಟಿಪ್ಸ್ ಅಲ್ಲಿ ಹಸ್ಬೆಂಡು, ಇಬ್ರು ಮಕ್ಕಳು, ಪಕ್ಕದ ನೇಬರು, ಯಾರದ ಜೊತೆ ಒಂದು ಫೋನ್ ಕಾಲು, ಮೇ ಬಿ 4 or 5. ಬಟ್ ಸೋ ಮೆನಿ ಸರ್, ಸೋ ಮೆನಿ ಎನರ್ಜೀಸ್. so many. Have you counted it? If you watch the TV, then you see the news ಅನ್ಕೊಳ್ಳಿ. That news reader ಜೊತೆಗೆ ಕಾಂಟ್ಯಾಕ್ಟ್, ಎನರ್ಜಿ ಎಕ್ಸ್ಚೇಂಜ್ once again. If you see any serial, that ಅತ್ತೆ and Mava and daughter-in-law and son-in-law and son and so many brothers, so many sisters, so many people. If you watch a movie, ashtur jotenu nim contact, energy exchange. What are you going to do? ಅದಕ್ಕೆ ರಾತ್ರಿ ಸುಸ್ತಾಗೋದು, ಅದಕ್ಕೆ ಕೆಲವರಿಗೆ ಮಧ್ಯಾಹ್ನನೇ ಸುಸ್ತಾಗ್ಬಿಡುತ್ತೆ. ಸರ್ ಸಿಂಪ್ಲಿ ಹೋಗ್ತಿರೋರ್ನ ನೋಡಿದ್ರು ಕೂಡ ನಮ್ಗೆ ಎನರ್ಜಿ ಇದಾಗತ್ತಲ್ವಾ? ಸುಮ್ನೆ ನಾವು ಯಾರೋ ರೋಡಲ್ಲಿ ದೇವ್ರೆ, ರೋಡಲ್ಲಿ ಹೋಗ್ತಾ ಇರೋರನ್ನ ನೀವು ನೋಡಿ, ಇಫ್ ಯು ಪಾಸ್ ಅ ಕಾಮೆಂಟ್ ಆರ್ ಇಫ್ ಯು ವಾಟ್ ಯು ಸೇ, ಇಫ್ ಯು ಜಡ್ಜ್ ದೆಮ್, ಇಫ್ ಯು ಜಡ್ಜ್ ದೆಮ್, ಏನಪ್ಪ ಈ ತರ ಶರ್ಟ್ ಹಾಕಿದ್ದಾರೆ, ಏನಪ್ಪ ಈ ತರ ಕೂದಲು ಬಿಟ್ಕೊಂಡಿದ್ದಾರೆ ಅಂತ ಬಂತು ಅಂದ್ರೆ, ಓನ್ಲಿ ದೆನ್ ದ ಎನರ್ಜಿ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್. ರಿಮೆಂಬರ್ ದಟ್. ಇಫ್ ಐ ಟು ಐ ಕಾಂಟ್ಯಾಕ್ಟ್ ಇದೆ ಅಂತಂದ್ರೆ ದರ್ ಈಸ್ ಅನ್ ಎನರ್ಜಿ ಎಕ್ಸ್ಚೇಂಜ್. ಓಕೆ, ರಿಮೆಂಬರ್ ದಟ್. ಐ ಟು ಐ ಕಾಂಟ್ಯಾಕ್ಟ್ ಇದ್ದರೆ ದರ್ ಈಸ್ ಎನರ್ಜಿ ಎಕ್ಸ್ಚೇಂಜ್. ಸರ್ ನಾವು ಮೈಂಡ್ ಅಲ್ಲಿ ಯೋಚನೆ ಮಾಡಿದ್ರೆ ಬೇರೆಯವ್ರ ಬಗ್ಗೆ, ಇವಾಗ ಕಣ್ಮುಂದೆ ಇಲ್ದೇ ಇರೋರ್ ಬಗ್ಗೆ ಯೋಚನೆ ಮಾಡಿದ್ರೆ ದಟ್ ಈಸ್ ಆಲ್ಸೋ ಎನರ್ಜಿ. ಇಫ್ ಯು ರಿಮೆಂಬರ್, ಸೊ with how many energies you are in contact. So based on that, what type of energies, what type of energy transaction has taken place. So all these are important. So ಈ ಎನರ್ಜಿಗಳಿಂದ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. If you sit for meditation, you are not able to concentrate. If you want to, what you say, do some positive transaction, ಆಗಲ್ಲ. Because you are surrounded by these energies or you have absorbed these energies. Now, ಈ energies ಎಲ್ಲ ಅಬ್ಸಾರ್ಬ್ ಮಾಡಿದ್ರಿಂದ ಬಾಡಿ ಟೈರ್ಡ್ನೆಸ್, ಮೈಂಡ್ ಟೈರ್ಡ್ನೆಸ್, ಎಲ್ಲಾ ತರದ ಟೈರ್ಡ್ನೆಸ್ ಆಗುತ್ತೆ. ನಾವು ವಾಟ್ ಟು ಡೂ ವಿತ್ ದಿಸ್? ಏನ್ ಮಾಡ್ಲಿಕ್ಕಾಗತ್ತೆ? ವಾಟ್ ಟು ಡೂ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್ ದೇವ್ರೆ. ನಿಮ್ಗೆ ಇದನ್ನ ಯಾರು ಹೇಳ್ಕೊಡುವುದಿಲ್ಲ. ಎಲ್ಲಾದ್ರೂ ಇದನ್ನು ಹೇಳ್ಕೊಟ್ರೆ ನನಗೆ ಹೇಳಿ, ದಯವಿಟ್ಟು ಆ ಗುರುಗಳ ಪದಗಳಲ್ಲಿ ಅಥವಾ ಪಾದಗಳಲ್ಲಿ, ಐ ಮೈ ರೈಟ್, ವಿಚ್ ಇಸ್ ರೈಟ್, ಐ ಡೋಂಟ್ ನೋ, ಪಾದಗಳಲ್ಲಿ ನಾನು ನಮಸ್ಕಾರ ಮಾಡ್ತೀನಿ.
ಯಾಕೆ ಅಂತಂದ್ರೆ ದಿಸ್ ಎನರ್ಜಿ ಟ್ರಾನ್ಸಾಕ್ಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂಡ್ ಇಟ್ ಈಸ್ ಪ್ರಾಕ್ಟಿಕಲಿ ಯು ಫೀಲ್ ದಟ್ ಎವ್ರಿ ಡೇ. You go through the newspaper, again you are in about some politician you read, you are in contact or you are having energy transaction with that particular person. You read about some comic or you read about something. If that person is alive, you are having an energy exchange with that particular person. ನೀವು ಏನೇ ಮಾಡಿದ್ರು you read newspaper, of course you read about that particular person, ಈ ಮನುಷ್ಯ ಆ ಮನುಷ್ಯ ಅದು ಇದು ಫಾರಿನ್, then you read about Ronaldo, so you are in energy transaction with Ronaldo also. So now what to do? ಸುಸ್ತಾಗತ್ತೆ. ಇಷ್ಟೊಂದು energies you are consuming every day. Now how are you going to, I'll not put it as survive, but how are you going to refrain from this? ಇದಕ್ಕೋಸ್ಕರವಾಗಿ ಸನ್ಯಾಸಿಗಳು, ಋಷಿಗಳು, ಮುನಿಗಳು, they left everything and they would, ಅದಕ್ಕೆ they have reclined or they have reclined into some caves. ಯಾಕೆ ಅಂದ್ರೆ ಯಾರ್ದು ಸಂಪರ್ಕ ಬೇಡ, ಯಾವ ಒಂದು ಇದು ಬೇಡ. ಅಂಡ್ ಅವ್ರ ಮನಸ್ಸನ್ನ, ಮೈಂಡ್ ಅನ್ನ ಅಬ್ಸಲ್ಯೂಟ್ಲಿ ಎಂಟಿ ಆಗಿ ಇಟ್ಕೊಂಡು they meditate. They do not want to keep anyone or anything in their memory. So they flush out everything. And it is very important. ಇದಕ್ಕೆ ಏನ್ ಮಾಡ್ಬೇಕು? ನೀವೆಲ್ಲ ಗೃಹಸ್ಥ ಆಶ್ರಮದಲ್ಲಿ ಬಂದ್ಬಿಟ್ರಿ, ಪಾಪ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ಅಂತಲ್ಲ, ದ ಸೊಸೈಟಿ ಇಟ್ ಸೆಲ್ಫ್, ಅವ್ರದ್ದು ಏನು ಟಾರ್ಗೆಟ್ ಅಂದ್ರೆ ದೇ ವಾಂಟ್ ಟು ಮ್ಯಾರಿ ಆಫ್ ಸಮ್ ಫೆಲೋ, ದೇ ವಾಂಟ್ ಟು ಮ್ಯಾರಿ ಆಫ್ ಸಮ್ ಗರ್ಲ್ ಅಷ್ಟೇ. ಅಂಡ್ ದಟ್ ಈಸ್ ದ ಎಂಡ್ ಆಫ್ ದ ಇದು ಅನ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ದೇ ಆರ್ ನಾಟ್ ನೋಯಿಂಗ್ ವಾಟ್ ಈಸ್ ದ ಗೋಲ್ ಆಫ್ ಹ್ಯೂಮನ್ ಮ್ಯಾನ್ಕೈಂಡ್, ಅಥವಾ ಆಫ್ ಮ್ಯಾನ್ಕೈಂಡ್, ಆಫ್ ಹ್ಯೂಮನ್ ಬೀಯಿಂಗ್. ವಾಟ್ ಈಸ್ ದ ಗೋಲ್? ಹೌ ಮೆನಿ ಆಫ್ ಯು ನೋ? ಆಫ್ ಕೋರ್ಸ್ ಆಫ್ಟರ್ ಜಾಯ್ನಿಂಗ್ ದ ಕ್ಲಾಸ್ ಮೆನಿ ಆಫ್ ಯು ನೋ. ಓಕೆ ದೇವ್ರೆ, ಗೋಲ್ ಇಸ್ ನಾಟ್ marrying and then begetting children and other things. Goal is something different. ಅದಕ್ಕೆ ನಿಮ್ಮನ್ನೆಲ್ಲ ಗೃಹಸ್ಥ ಆಶ್ರಮಕ್ಕೆ ತಳ್ಬಿಟ್ರು. ಗೃಹಸ್ಥ ಆಶ್ರಮದಲ್ಲಿ ಏನ್ ಮಾಡಿ? ಎಕ್ಸ್ಪೀರಿಯನ್ಸ್ ದ ಗೃಹಸ್ಥ ಆಶ್ರಮ. ಸೊ ಯು ಆರ್ ಆಲ್ ಎಕ್ಸ್ಪೀರಿಯನ್ಸಿಂಗ್ ಗೃಹಸ್ಥ ಆಶ್ರಮ and so many prejudices, so many emotional fallbacks, drawbacks, everything. And today you are on the, I will put it as on the verge of, whether it is decline or elevation, I don't know. So what can be done and what should be done ಮಾತ್ರ ನಾನು ಹೇಳ್ಕೊಡ್ತೀನಿ. ಈಗ ಎಲೆಕ್ಟ್ರಿಕಲ್ ಎಂಜಿನಿಯರ್ಸ್ ಇದ್ದಾರೆ ಇದರಲ್ಲಿ, and so many of you are science students here. So if there is a surge voltage, what will you do? ಒಂದು ನಿಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗೆ 3 ಪ್ಲಗ್ಗಳಿವೆ. ಒನ್ ಇಸ್ ಫೇಸ್, ದ ಅದರ್ ಇಸ್ ನ್ಯೂಟ್ರಲ್. ವಾಟ್ ಈಸ್ ದ ಥರ್ಡ್ ಒನ್? Grounding. Very good. Earthing. Earthing, grounding, all same. Very good. Now, why grounding? If there is a surge voltage, if there is any irrational changes in the, or irrational fluctuation in the voltage, ಅದಕ್ಕೋಸ್ಕರ ಗ್ರೌಂಡಿಂಗ್ ಅಂತ ತಾನೆ. ಸೊ ಹಾಗೇನೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಯು ಕಮ್ ಅಕ್ರಾಸ್ ಸೋ ಮೆನಿ ಎನರ್ಜೀಸ್. ದೇ ಮೈಟ್ ಬಿ ಪಾಸಿಟಿವ್, ದೇ ಮೈಟ್ ಬಿ ನೆಗೆಟಿವ್, ದೇ ಮೈಟ್ ಬಿ ಸೋ ಮೆನಿ ಅದರ್ ಥಿಂಗ್ಸ್. ಸೊ ದೇರ್ ಮೈಟ್ ಬಿ ಸರ್ಜ್ ವೋಲ್ಟೇಜಸ್ ವಿದಿನ್ ಯು, ಆರ್ ಹೊರಗಡೆಯಿಂದ ಬರ್ತಕ್ಕಂಥ ಸರ್ಜ್ ಎನರ್ಜೀಸ್ ವಿಲ್ ಬಿ ದೇರ್. ಸೊ ಇದನ್ನೆಲ್ಲ ನೀವೇನ್ ಮಾಡ್ಬೇಕಾಗಾದ್ರೆ, ವಾಟ್ ಯು ಹ್ಯಾವ್ ಟು ಡೂ? ಅರ್ತ್ ಈಸ್ ನ್ಯೂಟ್ರಲಿ ಚಾರ್ಜ್ಡ್. Earth is neutrally charged. So you give positivity to earth, it is going to accept it, absorb it. If you give negativity to earth, it is going to absorb it. So illi you have to ground. So how do you do the grounding? How do you do the grounding? Before going to bed, close your eyes. So here, what all energies you have absorbed since morning, if they are negative energies or if they are opposite of positive energies, I am hereby grounding it ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿ ಭೂಮಿಯ ಮಧ್ಯಭಾಗಕ್ಕೆ ಹೋಗಿ ಅದನ್ನು ಗ್ರೌಂಡ್ ಮಾಡಿಬಿಡಿ. You ground whatever negative energies you have read
studied, watched, okay, and heard, spoken, tasted, touched, all the five senses ಇಂದ ನೀವು ಏನೇನು ರಾಂಗ್ ಎನರ್ಜೀಸ್ ನ ಮಾಡಿದ್ರಿ ಅಥವಾ ರಾಂಗ್ ಎನರ್ಜೀಸ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರಿ, ಅದನ್ನ ನಾನು ಭೂಮಿಗೆ ಗ್ರೌಂಡ್ ಮಾಡ್ತಾ ಇದ್ದೀನಿ, ಭೂಮಿಗೆ ಅರ್ತ್ ಮಾಡ್ತಾ ಇದ್ದೀನಿ. ಐ ಆಮ್ ಅರ್ಥಿಂಗ್ ಇಟ್. ಮಾಡ್ತೀರಾ? And after this, you start meditating from the next day or from that day only, you will see the difference. So, ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಅಥವಾ ನೀವು ಗ್ರಹಿಸಿರ್ತಕ್ಕಂಥ ನೆಗೆಟಿವಿಟಿನ ಗ್ರೌಂಡ್ ಮಾಡಬೇಕು. ಓಕೆನಾ? ಗಾಟ್ ಇಟ್? So ground with our feet on the floor. How do we ground? There are two types of grounding. You can sit on a chair, keeping the legs or the feet on the ground. That is method number one. Method number two is you can sit on the ground and yes, you can earth whatever negativity you have absorbed. So this is the way, this is the easiest method of grounding. So ನಿಮ್ಮ ಒಳ್ಳೆಯದಕ್ಕೆ ಯಾವುದೇ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ನಿಮಗೆ ಆಗದೆ ಇರಲಿಕ್ಕೆ ದಿಸ್ ಈಸ್ ಒನ್ ಆಫ್ ದ ಪ್ರೈಮ್ ಮೆಥಡ್ಸ್ ಆಫ್ ಡೂಯಿಂಗ್ ಇಟ್. ಇದನ್ನ ಯಾರಾದ್ರೂ ಆಡಿಯೋ ಮಾಡಿದ್ರಾ? ವೆರಿ ಗುಡ್ ದೇವ್ರೆ, ಆಲ್ ಆರ್ ಗುಡ್ ಗರ್ಲ್ಸ್ ಅಂಡ್ ಗುಡ್ ಬಾಯ್ಸ್. ಯಾರು ಆಡಿಯೋ ಮಾಡಿಲ್ಲ, ಕೀಪ್ ಇಟ್. ಅಣ್ಣ ನೀವು ರೆಕಾರ್ಡ್ ಮಾಡಿದ್ ನೋಡಿದ್ವಿ, ನೀವು ರೆಕಾರ್ಡಿಂಗ್ ಹಾಕಿದ್ದು ನೋಡಿದೆ ಅಣ್ಣ. ರೆಕಾರ್ಡಿಂಗ್ ಆಗಿದ್ಯಾ? ಓಕೆ, ಹಾಕಿದ್ರಿ Yes, ಸರ್ ಅಣ್ಣ. ನೀವು. okay madhuri, okay, now this is what is important. So is this important for this class? My question now. Yes, sir. Okay, for all those who are in spiritual path, this is important. Yes, Anna. Okay, this is very important for all those who are in the spiritual path. So next Anna, we are going, ಹೇಳಿ ಮಾ. ಎಸ್ಪೆಷಲಿ ನಾವೀಗ ವಾಟ್ಸಪ್ ತುಂಬಾ ಯೂಸ್ ಮಾಡೋದ್ರಿಂದ ನಮ್ದು ಎನರ್ಜಿ ಅನ್ನೋಯಿಂಗ್ಲಿ ತುಂಬಾನೇ ಹೋಗ್ತಾ ಇದೆ ಅಲ್ಲ, ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅಣ್ಣ. ಡ್ರೈನ್ ಆಗ್ತಾ ಇದೆ, ಎನರ್ಜಿ ಡ್ರೈನ್ ಆಗ್ತಾ ಇದೆ. ಬೈ ದ ಎಂಡ್ ಆಫ್ ದ ಡೇ ಯು ಆರ್ ಟಯರ್ಡ್, ನಾಟ್ ಬೈ ಫಿಸಿಕಲಿ ಡೂಯಿಂಗ್ ಎನಿಥಿಂಗ್. ವಾಟ್ಸಪ್ ನೋಡಿಯೇ ಟಯರ್ಡ್ ಆಗಿರ್ತೀರಾ, ಪಿಕ್ಚರ್ ನೋಡಿ ಟಯರ್ಡ್ ಆಗಿರ್ತೀರಾ. ಸರ್ ಹೇಳಿ ಅದೀಗ ಪಾಸಿಟಿವ್ ಆಗಿದ್ರು ಕೂಡ ಎನರ್ಜಿ ಡ್ರೈನ್ ಆಗತ್ತಾ? ಪಾಸಿಟಿವ್ ನ ಈಗ ನೀವು ಪಾಸಿಟಿವ್ ಸಂಕಲ್ಪದಿಂದ ಥಿಂಗ್ ಡ್ರೈನ್ ಮಾಡಿದ್ರೆ ಪಾಸಿಟಿವ್ ಡ್ರೈನ್ ಆಗುತ್ತೆ. ಬಟ್ ಇಫ್ ಯು ಡೋಂಟ್ ಸಂಕಲ್ಪ ಮಾಡ್ಲಿಲ್ಲ ಅಂತಂದ್ರೆ, there was one mudra which I taught you. What is the name of the mudra for draining of negative energies? Examination. ಕಾಲ ಮುದ್ರಾ ಸಮಥಿಂಗ್ ಬರ್ಕೊಂಡಿದೆ, ಬುಕ್ ಅಲ್ಲಿ ಇದೆ, ತಲೆ ಒಳಗೆ. ಮುದ್ರನ ಸರ್? ಅಣ್ಣ ಚಿನ್ ಮುದ್ರಾ ಈ ತರ ಫೇಸಿಂಗ್ ಟುವರ್ಡ್ಸ್ ಡೌನ್. ಅಬ್ಬಾ, ಒಬ್ಬರಾದ್ರೂ ಗುಡ್ ಗರ್ಲ್ ಇದ್ದಾರೆ. ಚಿನ್ ಮುದ್ರಾ ಕರೆಕ್ಟ್. ಫೇಸಿಂಗ್ ಡೌನ್ವರ್ಡ್ಸ್ ಅಂಡ್ ನೆಗೆಟಿವಿಟಿನ ಹೊರಗಡೆ ಹಾಕ್ಲಿಕ್ಕೆ. ಸೊ ದಟ್ ಈಸ್ ಅನದರ್ ಮೆಥಡ್ ಆಫ್ ಗ್ರೌಂಡಿಂಗ್, ಅನದರ್ ಮೆಥಡ್ ಆಫ್ ಅರ್ಥಿಂಗ್. ಯಾರಮ್ಮ ಹೇಳಿದ್ದು? ಶ್ವೇತಮ್ಮನ? ಹೌದು, ಶ್ವೇತಮ್ಮ. ಎಸ್ ದೇವ್ರೆ, ಥ್ಯಾಂಕ್ ಯು ದೇವ್ರೆ. Sir, do we need to ground before we put our feet down? Usually morning after I do that Samudra Vasanedevi, I just ground. That is there, but okay, that is ground. early in the morning you are doing as soon as you wake up. But idhi dina, Yeah. after that, are you in contact with any of the negative energies? If you are not in contact with any of the negative energies, then fine, devre. You need not ground or you need not earth every day evening. But if you are in contact with some energy or the other, okay, for especially ladies or even gents, ಈ ದೃಷ್ಟಿ ತೆಗಿತಾರೆ, ಅದೆಲ್ಲ ಮಾಡ್ತಾರೆ, ಗೊತ್ತಿದೆಯಾ ಮಕ್ಕಳಿಗೆ? Yeah. What are they doing? They are cleansing the aura. ಉಪ್ಪನ್ನ ಹೇಗೆ ಮಾಡಿದ್ರೆ ದಟ್ ಈಸ್ ಮಡ್ ಬಾತ್ ಅಥವಾ ಪೃಥ್ವಿಯಿಂದ ಮಾಡೋದು. ಕೆಲವರು ಬ್ರೂಮ್ ಸ್ಟಿಕ್ಕಿಗೆ ಬೆಂಕಿ ಹಚ್ಬಿಟ್ಟು ಫೈರ್ ಬಾತ್ ಮಾಡ್ತಾರೆ. ದಟ್ ಈಸ್ ಫೈರ್ ಬಾತ್. ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಅಗ್ನಿ, ಸಿಟಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಹೋಮ, ಯಜ್ಞ, ಹವನ, ಅಥವಾ ನಿಮ್ಮ ಲೈಟೆಡ್ ಲ್ಯಾಂಪ್ ದೇವರ ಹತ್ರ. ಸೊ ಇಫ್ ಯು ಆರ್ ಸಿಟಿಂಗ್ ಫಾರ್ ಅರೌಂಡ್ 21 minutes ಇನ್ ಫ್ರಂಟ್ ಆಫ್ ದೇವರ ಹತ್ರ ದೀಪ ಅಂಟಿಸ್ಕೊಂಡು ಮೆಡಿಟೇಟ್ ಮಾಡಿದ್ರೆ ನಿಮ್ಮ ಅವರ ಕ್ಲೆನ್ಸ್ ಆಗುತ್ತೆ. ದಟ್ ಈಸ್ ವೈ ಯು ಫೀಲ್ ಫ್ರೆಶ್. ಓಕೆ ದೇವ್ರೆ, ಸೊ ದಟ್ ಈಸ್ ಫೈರ್ ಬಾತ್. ಓಕೆ, ದೆನ್ ದೇರ್ ಇಸ್ ವಿಂಡ್ ಬಾತ್. ಅಫ್ಕೋರ್ಸ್ ವಿಂಡ್ ಬಾತ್ಗೆ ಯು ವಿಲ್ ಹ್ಯಾವ್ ಟು ಗೋ ಟು ದ ಟಾಪ್ ಫ್ಲೋರ್. ಜೋರಾಗಿ ವಿಂಡ್ ಬಂದಾಗ, ಎಸ್, ದಟ್ ಪರ್ಟಿಕ್ಯುಲರ್ ವಿಂಡ್ ಬಾತ್ ವಿಲ್ ಆಲ್ಸೋ ಹ್ಯಾಪನ್.
So water bath, wind bath, mud bath, fire bath. Okay, now. So these are the methods of aura cleansing. These are the methods of removing the negative energies or the negative forces which may affect. ನೀವು ಮಕ್ಕಳಿಗೆ ಮಾತ್ರ ಮಾಡ್ತೀರಾ, ನಿಮಗೆ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಸಿಟ್ ಇನ್ ಫ್ರಂಟ್ ಆಫ್ ದೇವರ ಹತ್ರ ದೀಪ ಅಂಟಿಸ್ಕೊಂಡು ಅಥವಾ ಅಗರಬತ್ತಿ ಮತ್ತೆ ಇದನ್ನ ಅಂಟಿಸ್ಕೊಂಡು ಮೆಡಿಟೇಟ್ ಮಾಡಿ. ಸೊ ಯುವರ್ ಔರಾ ವಿಲ್ ಗೆಟ್ ಕ್ಲೆನ್ಸ್ಡ್. ಓಕೆನಾ? ನೀವು ಉಪ್ಪು ತಗೊಂಡು ಹೀಗೆ ಹೇಗೆ So ಮಾಡೋ even- ಅವಶ್ಯಕತೆ ಇಲ್ಲ, ನಿಮ್ಗೇನೆ. ಓಕೆ, ನಿಮ್ಮ ಹಸ್ಬೆಂಡ್ So even when ದೃಷ್ಟಿ ತೆಗೀರಿ ಅಂದ್ರೆ ಅವ್ರು ನಗ್ತಾರೆ ಜೋರಾಗಿ. Sir, even if chanting and praying in front of the deepa for that whatever 21 minutes also cleansing will Yes, happen. yes, 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 it will Our cleanse. temperature also goes up. We start sweating actually. Yes, Akka, you are right, Devre. Okay, so now you have got a knowledge which is called as a transcendental knowledge. Okay, Devre, and this knowledge will help you not only now, in future also. So this is one thing which I wanted to tell. Iga we'll perform Anulom Vilom Pranayama, please. Actually, women during their menstrual cycle, there are many reasons. Like I have read, like not to go to temple. Why we should not go to temple or doing puja, whatever. So one of the thing I read is like main apana ಏನಿದೆ ಗೊತ್ತಾ, apana vayu ಹೇಳ್ತೀರಾ, so that will be more activated. So energy will be draining out downwards. Very So good. when we do puja, whatever, during that time, so energy will be upward direction, right? So, but illi, so our time only puja, okay, we'll not do puja, but what about other things like doing meditation and any other kind of spiritual practices, even pranayama and all, does it not affect like, upward? Because again, it is inward direction of energy, alva? Yes, Because you're very good question, Devre. You're consciously doing it, alva? Pranayama ಮಾಡುವಾಗ you're consciously doing. Am I right? Meditating, you're consciously doing. That means you're trying to move the pranic energy in the upward direction or elevated direction. Am I right? So ಅದರಿಂದಾಗಿ ಇದಿಲ್ಲ. For those who are unconscious or unknown, ಅವ್ರಿಗೆ ಅಪಾನ ವಾಯು ಆಕ್ಟಿವ್ ಆಗಿರುತ್ತೆ and it drains out into the ground. But those who are doing consciously meditating or consciously meditating, for them, the flow will be in the upward direction. Okay, now Devre. Okay, so consciously you are doing. So consciously, ನೀವು ಏನೇನ್ ಮಾಡ್ತೀರಾ for that is spiritual purposes agli, meditation agli, chanting agli, then you automatically your energy will start elevating, moving upwards. Okay, nama Devre. Got it, ma? So yes, so it is not wrong practicing spiritual practices during such days also, during those days also. Okay, Devre.